ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ನಾವಿವಾಗ ಸ್ನೋ ನೋಡೋಕ್ಕೆ ಹೋಗ್ತಾ ಇದ್ವಿ. ನೆನ್ನೆ ಹೋಗಿದ್ವಿ, ನೋಡಿದ್ವಿ, ಬಟ್ ಅಲ್ಲಿ ನಾವು ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ, ಯಾಕೆಂದರೆ ನಾವು ಥರ್ಮಲ್ಸ್ ಎಲ್ಲ ತುಂಬ ಕಮ್ಮಿ ಹಾಕಿದ್ವಿ. ಬಟ್ ಇವತ್ತು ಫುಲ್ ಪ್ಯಾಕಾಗಿ ಹೋಗ್ತಾ ಇದ್ವಿ. ಸೊ ನಮ್ಮ ಜೊತೆ ಸ್ನೋ ನೋಡೋಕ್ಕೆ ನೀವು ಬನ್ನಿ. ನನ್ನ ಇಯರ್ ಇವತ್ತು ಸ್ಟಾರ್ಟ್ ಆಗ್ತಾ ಇರೋದು, ನನ್ನ 2026 ಸ್ಟಾರ್ಟ್ ಆಗ್ತಾ ಇರೋದು ಒಂದು ಬ್ಯೂಟಿಫುಲ್ ಸ್ನೋಫಾಲಿಂದ. ಸೊ ವಿ ಆರ್ ಗೋಯಿಂಗ್ ಟು ಸಿ ದ ಸ್ನೋಫಾಲ್. ಆ್ಯಂಡ್ ಆಲ್ಸೋ ಇವತ್ತು ತುಂಬ ಫನ್ ಮಾಡೋಣ. ನೆನ್ನೆ ನೈಟ್ ಫುಲ್ ಡೋಸ್ ಆಫ್ ಆಗಿಬಿಟ್ಟಿದ್ದೆ ನಾನು, ಸೊ ಹಾಗಾಗಿ ಎಂಡಿಂಗ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಇವತ್ತು ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡ್ತೀನಿ. ಆ್ಯಂಡ್ ಗ್ಲೌಸ್ ಹಾಕಿರೋದ್ರಿಂದ ಫೋನ್ ಆಪ್ರೇಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಿಂಗೋ ಒಂದು ಹೇ ಸಿರಿ ಅಂತ ಅಂದ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಈಗ ಸದ್ಯಕ್ಕೆ ಲೆಟ್ಸ್ ಗೋ ಸಿ ದ ಸ್ನೋ. ಲೆಟ್ಸ್ ಗೋ ಟ್ರಾವೆಲಿಂಗ್. ಏಯ್ ಚಳಿ ಇದೆ ಗುರು, ಮೂಗೆಲ್ಲ ಕೆನ್ನೆಲ್ಲ ರೆಡ್ ಆಗಿಬಿಟ್ಟಿದೆ, ಅಷ್ಟು ಚಳಿ ಇದೆ ಅಲ್ಲಿ, ಸಿಕ್ಕಾಪಟ್ಟೆ ಚಳಿ ಇದೆ. ಬಟ್ ಸ್ಟೇಕೇಶನ್ ಈಸ್ ವೆರಿ ಬ್ಯೂಟಿಫುಲ್. ಸ್ಟೇಕೇಶನ್ Snow. Oh my god. This is so pretty, so beautiful. Shit. Whether they will see. Oh my god. Dreamy. ಸೊ ಸ್ನೋ ನೋಡ್ಕೊಂಡು ಬಂದಿದ್ದಾಯಿತು. ಇಲ್ಲಿ ಸ್ಕೀಯಿಂಗ್ ಮತ್ತು ರೋಪ್ ಆ್ಯಕ್ಟಿವಿಟಿ ಇದೆಯಂತೆ. ಬಟ್ ಯಾಕೋ ಬಿಸಿಲು ಬಂದುಬಿಡ್ತು, ಎಲ್ಲ ಐಸ್ ಎಲ್ಲ ಪೂರ್ತಿ ಕರ್ಗೋಗ್ಬಿಟ್ಟಿದೆ. ಸೊ ನೋಡೋಣ ಹೋಗ್ತೀವೋ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ನಾವು ಮ್ಯಾಗಿ ಚಿನ್ನಾಗಿ ಬಂದಿದ್ದೀವಿ. ಇಲ್ಲಿ ಮ್ಯಾಗಿ ಬಿಟ್ಟು ಬೇರೆ ಏನು ನಿಮಗೆ ತಿನ್ನಬೇಕು ಅಂತ ಅನ್ಸಲ್ಲ. ಅದು ಬಿಟ್ಟರೆ ಮೋಮೋಸ್ ತಿನ್ಬೇಕು ಅನ್ಸುತ್ತೆ. ಬಟ್ ಐ ಆಮ್ ನಾಟ್ ಅ ಫ್ಯಾನ್ ಆಫ್ ಮೋಮೋಸ್. ನೋಡೋಣ, ಇಲ್ಲಿ ಪ್ಯಾರಾಶೂಟ್ಗೆಲ್ಲ ಹೋಗ್ಬೇಕು ಅಂತ ಟ್ರೈ ಮಾಡೋಣ. ನಾನೇನೋ ಮಾತಾಡ್ತೀನಿ, ಏನು ಮಾತಾಡ್ತೀನಿ ಕಡೆ ಚಳಿಗೆ ಏನು ಮಾತಾಡ್ತೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಓಕೆ, ಇಲ್ಲಿ ಆ್ಯಕ್ಟಿವಿಟೀಸ್ ಇದೆಯಂತೆ. ಸೊ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಕೊತಾ ಇದ್ದೀವಿ. ನೋಡೋಣ. ಈಗ ಸ್ನೋ ಮುಗಿಸ್ಕೊಂಡು ಬಂದಿದ್ದಾಯಿತು. ನಾವು ಸದ್ಯಕ್ಕೆ ಮ್ಯಾಗಿ ತಿನ್ನೋಕ್ಕೆ ಬಂದಿದ್ವಿ. ಮ್ಯಾಗಿ ಸಿಕ್ಕಾಪಟ್ಟೆ ಫ್ರೀಸಿಂಗ್ ಕೋಲ್ಡ್ ಇದೆ ಇಲ್ಲಿ. ಆ್ಯಂಡ್ ಎಲ್ಲ ಕಡೆನೂ ಫೈರ್ ಕ್ಯಾಂಪ್ಸ್ ಹಾಕಿದ್ದಾರೆ. ದಟ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ಮನಾಲಿ. ಆ್ಯಂಡ್ ದಿಸ್ ಇಸ್ ಸಚ್ ಅ ಬ್ಯೂಟಿಫುಲ್ ಪ್ಲೇಸ್, ಟ್ರಸ್ಟ್ ಮೀ. ಆ್ಯಂಡ್ ನನಗೆ ಪ್ಯಾರಾಶೂಟ್ ಒಂದು ಟ್ರೈ ಮಾಡಬೇಕಂತ ಆಸೆ ಇದೆ. ಮತ್ತು ಹಾಟ್ ಏರ್ ಬಲೂನ್, ಅದು ನಮಗೆ ಆಗುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಬಟ್ ನೋಡೋಣ ವೆದರ್ ಕಂಡೀಷನ್ಸ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇನ್ ಕೇಸ್ ಪಾಸಿಬಲ್ ಆದಲ್ಲಿ ವಿ ವಿಲ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್ ಆಲ್ ದ ಆ್ಯಕ್ಟಿವಿಟೀಸ್. ಆ್ಯಂಡ್ ದೆನ್ ನಮ್ಮ ಹ್ಯಾಪಿ ನ್ಯೂ ಇಯರ್ ಆಗುತ್ತೆ. ಸೊ ಗೈಸ್, ನಾವಿಲ್ಲಿ ಸ್ಕೀ ಸೆಂಟರ್ ಹತ್ರ ಬಂದಿದ್ದೀವಿ. ಇದೇ ಸ್ಕೀ ಸೆಂಟರ್. ಇಲ್ಲಿ ಸ್ಕೀ ಮತ್ತು ರೋಪ್ವೇ ಇದೆ. ನಾವು ಪ್ಯಾರಾಗ್ಲೈಡಿಂಗ್ ಹುಡುಕ್ತಾ ಇದ್ದೀವಿ. ಪ್ಯಾರಾಗ್ಲೈಡಿಂಗು ಇಲ್ಲೇ ಯಾರೋ ಮಾಡ್ತಿದ್ದು ನೋಡಿದ್ವಿ. ಸೊ ಪ್ಯಾರಾಗ್ಲೈಡಿಂಗ್ ಕೂಡ ಮಾಡೋಣ. ಲೆಟ್ಸ್ ಗೋ ಡೂ ಪ್ಯಾರಾಗ್ಲೈಡಿಂಗ್ ಟುಡೇ. ಮನಾಲಿಯಲ್ಲಿ ಬಿಸಿಲು ನೋಡೋಕ್ಕೆ ಖುಷಿ ಕಣಪ್ಪ. ಇಷ್ಟು ಕೋಲ್ಡಲ್ಲಿ ಬಿಸಿಲು ಬರ್ತಿದೆ ಅಂತ ಅಂದರೆ ಅಮೇಝಿಂಗ್. ಎಲ್ಲ ಆ್ಯಕ್ಚುಲಿ ರೋಡ್ಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನಾವೆಲ್ಲೇ ಅಟಲ್ ಟನಲ್ ಹತ್ರ ಹೋದ್ವಿ ಅಲ್ವಾ, ಅಲ್ಲಿ ಕೂಡ ಅಷ್ಟೇ ಅಟಲ್ ಟನಲ್ ಕೂಡ ಕ್ಲೋಸ್ ಮಾಡಿದರು ಇವತ್ತು. ಬಿಕಾಸ್
ತುಂಬ ಸ್ನೋಫಾಲ್ ಇರೋದ್ರಿಂದ ಇವತ್ತು ಕ್ಲೋಸ್ ಆಗಿದೆ. ವಿ ಕುಡಂಟ್ ಗೋ ಆ್ಯಂಡ್ ಸೋಲಾಂಗ್ ವ್ಯಾಲಿ ತನಕ ಹೋಗಿ ಬಂದ್ವಿ ಇವಾಗ. ಸೊ ಏನಾದ್ರು ಆ್ಯಕ್ಟಿವಿಟೀಸ್ ಮಾಡೋಣ ಅಂತ ಅಂದ್ಬಿಟ್ಟು ವಿ ಹ್ಯಾವ್ ಕಮ್ ಹಿಯರ್. ಸೊ ಪ್ಯಾರಾಗ್ಲೈಡಿಂಗ್ ಮಾಡೋಣ ಬನ್ನಿ. ಈ ಥರದೊಂದು ಫಾರ್ಮ್ ಫಿಲಪ್ ಮಾಡ್ಕೊಳ್ತಾರೆ, ಏನೇ ಆದರೂ ನಾವು ಜವಾಬ್ದಾರರಲ್ಲ ಅಂತ ಅಂದ್ಬಿಟ್ಟು. ಯಪ್ಪ. ಸೊ ಗೈಸ್ ಫಸ್ಟ್ ರೋಪ್ ವೇಗೆ ಹೋಗಿ ದೆನ್ ಅಲ್ಲಿಂದ ಪ್ಯಾರಾಗ್ಲೈಡಿಂಗ್ ಮಾಡಬೇಕಂತೆ. ಈಗ ರೋಪ್ ವೇ ಕೇಬಲ್ ರೋಪ್ ಏನೋ ಒಂದು ಅದು ಕರ್ಕೊಂಡೋಗ್ತಾರೆ ಮೇಲೆ, ಅಲ್ಲಿ ಕರ್ಕೊಂಡೋಗಿ ಅಲ್ಲಿಂದ ಮೇಲಿಂದ ತುಪ್ಪಕ್ಕಂತ ಹಾರಿಸ್ತಾರಂತೆ. ಹೋಗ್ಬೇಕೀಗ. क्या भैया फिर ले आएंगे हम कैमरा। हाय बोलो मेरे वीडियो को। हाय केबल रोप ಅಲ್ಲ ರೋಪ್ ವೇ. ಇದ್ರೊಳಗಡೆ ಹಾಕ್ಬಿಡ್ತಾರೆ ಅನ್ಸುತ್ತೆ ನಮ್ಮನೀಗ. ನಾವು ಇಲ್ಲೇನಾ? ಇಲ್ಲ ಇಲ್ಲ. ಪ್ಯಾರಾಗ್ಲೈಡಿಂಗ್ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟು ದೂರದಿಂದ ಇಷ್ಟು ಮೇಲಿದ್ದೀವಿ ನಾವು. ಇಲ್ಲಿಂದ ಹೋಗ್ಬೇಕು. ಲೈಫಲ್ಲಿ ಎಲ್ಲರಿಗೂ ಒಂದು ಬಕೆಟ್ ಲಿಸ್ಟ್ ಅನ್ನೋದಿರುತ್ತಲ್ಲ, ಆ ಥರನೇ ನಂದು ಒಂದು ಬಕೆಟ್ ಲಿಸ್ಟು. ಪ್ಯಾರಾಗ್ಲೈಡಿಂಗ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಲೈಫಲ್ಲಿ, ಬಟ್ ಇಷ್ಟು ಮೇಲ್ಗಡೆಯಿಂದ ಮಾಡ್ತೀನಿ, ಅದು ಇಷ್ಟು ಚಳಿಲಿ ಪ್ಯಾರಾಗ್ಲೈಡಿಂಗ್ ಮಾಡ್ತೀನಿ ಅಂತ ದೇವರನ್ನ ಅಂದ್ಕೊಂಡಿರಲಿಲ್ಲ. ಸಿಕ್ಕಾಪಟ್ಟೆ ಚಳಿ ಇದೆ ಇಲ್ಲಿ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಗೋಪ್ರೋ ಅಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಸೊ ಆ ವಿಡಿಯೋನ ನಾನು ಹಾಕ್ತೀನಿ. ಕೀಪ್ ವಾಚಿಂಗ್. ಗೈಸ್ ಈಗ ನಾನು ಮನಾಲಿಗೆ ಬಂದು ಕ್ಯಾಫೆಗೆ ಹೋಗಿಲ್ಲ ಅಂತ ಅಂದರೆ ಇಟ್ಸ್ ಅನ್ಕಂಪ್ಲೀಟ್ ವೆಕೇಶನ್. ಸಾರಿ, ನನ್ನ ಇಂಗ್ಲೀಷ್ ಹಾಳಾಗ್ಬಿಟ್ಟಿದೆ. ಇನ್ಕಂಪ್ಲೀಟ್ ವೆಕೇಶನ್. ಎಸ್, ಇನ್ಕಂಪ್ಲೀಟ್ ವೆಕೇಶನ್ ಆಗುತ್ತೆ. ಸೊ ನಾವಿಲ್ಲೊಂದು ಬ್ಯೂಟಿಫುಲ್ ಕ್ಯಾಫೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಈ ಕ್ಯಾಫೆ ಬಂದ್ಬಿಟ್ಟು ಕ್ಯಾಫೆ 1947 ಅಂತ ಅಂದ್ಬಿಟ್ಟು. ಸೊ ಕ್ಯಾಫೆ 1947ಗೆ ಹೋಗೋಣ. ಏನು ಸಿಗುತ್ತೆ ನೋಡೋಣ, ಎಂಜಾಯ್ ಮಾಡೋಣ. ಎಷ್ಟು ದೊಡ್ಡದಾಯ್ತಿದ್ ಬಲೂನು. ಕ್ರೇಜಿ ಕ್ರೇಜಿ ಕ್ರೇಜಿ. ಸೊ ಗೈಸ್ ಈಗ ನಾವು ಡಿನ್ನರಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನಮ್ಮ ಜೊತೆ ಡಿನ್ನರ್ ಮಾಡೋಕ್ಕೆ. ಗೈಸ್ ನಾವಿವಾಗ ಡಿನ್ನರ್ ಮಾಡೋಕ್ಕೆ ಬಂದಿದ್ದೀವಿ. ಡಿನ್ನರ್ ಮಾಡೋಣ. ಡಿನ್ನರಲ್ಲಿ ಏನೇನು ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಬುಫೆ, ಐ ಥಿಂಕ್ ಇಟ್ಸ್ ಅ ಬುಫೆ. ನೆನ್ನೆ ಊಟ ನೆನ್ನೆ ಇವತ್ತು ಬುಫೆಲಿ ಇಷ್ಟೆಲ್ಲ ಇಟ್ಟಿದ್ದಾರೆ. वो नूडल्स भी देती हूँ कॉपर कलर. This is rice. ಇದು ಪನೀರ್. This is kadai pakoda. Very nice. Excuse me. Oh, there is no roti. Today rice kheer. Rice kheer. And this is my favorite. Chicken curry.
ಇದು ರೋಟಿ, ಇದು ಕಡಾಯಿ ಪನ್ನೀರ್, ಇದು ಯಾವುದೋ ವೆಜಿಟೇಬಲ್ ಸಬ್ಜಿ. ನೋಡೋಕೆ ಸಕ್ಕತ್ತಾಗಿದೆ. ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಸೊ ನಮಗೆ ಗೋವಾಗೆ ಹೋದಾಗ ಒಬ್ಬರು ಶೆಫ್ ಬಂದಿದ್ದರು. ಅವರು ಸೂಪ್ನ ಹೇಗೆ ತಿನ್ನೋದು, ಸೂಪ್ನ ಹೇಗೆ ಕುಡಿಯೋದು ಅಂತ ಹೇಳ್ಕೊಟ್ಟಿದ್ರು. ಸೂಪ್ನ ಯೂಶಲಾಗಿ ನಾವು ಕುಡಿತೀವಲ್ವಾ, ಕುಡಿತೀವಿ. ಸೊ ಆ ಶೆಫು ಆ ಸೂಪ್ನ ಹೆಂಗೆ ಕುಡಿಬೇಕು ಅಂತ ತೋರಿಸ್ಕೊಟ್ಟಿದ್ರು. ಅದು ಹೆಂಗೆ ಗೊತ್ತಾ, ಅದು ಗೊತ್ತಾಗಬೇಕು ಅಂತಂದರೆ ZEE5 ಹಳ್ಳಿ ಪವರ್ ಶೋ ಬರುತ್ತೆ, ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಆ ಶೆಫ್ ಹೇಗೆ ಸೂಪ್ ಕುಡಿತಾರೆ ಅಂತ ನೋಡ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್. ಪ್ರಮೋಷನ್ ಮಾಡ್ತಾ ಇದ್ದೀನಿ ನಮ್ಮ ಹಳ್ಳಿ ಪವರ್ನ. ಆಲ್ರೆಡಿ ಮುಗ್ದಿರೋದು ವಾವಲ್ಲ. ಸೊ ಅಬ್ಸೆಸ್ಡ್ ವಿತ್ ಮೈ ಶೋ. ಆ್ಯಂಡ್ ಇಲ್ಲಿನ ಫುಡ್ ಮಾತ್ರ ಅಮೇಝಿಂಗ್. ನಮಗೆ ಕೊಟ್ಟಿರೋ ಸ್ಟೇಕೇಶನ್ ಸಕ್ಕತ್ತಾಗಿದೆ. ಫುಲ್ ಬುಫೆ, ಡಿನ್ನರು ಬುಫೆ ಆ್ಯಂಡ್ ಬ್ರೇಕ್ಫಾಸ್ಟ್ ಕೂಡ ಬುಫೆ. ನೆಕ್ಸ್ಟ್ ಲೆವೆಲ್. So this is my most favorite part of the meal, that is dessert. Dessert ಇಲ್ಲದೆ ಫುಡ್ ಇನ್ಕಂಪ್ಲೀಟ್. ಡಿಸರ್ಟ್ ತಿಂದರೆ ಫುಡ್ ಕಂಪ್ಲೀಟ್. ರೈಸ್ ಕೀರ್ ಇದೆ ಇಲ್ಲಿ. ಲುಕ್ಸ್ ಗುಡ್, ಲುಕ್ಸ್ ಯಮ್. ಸಾಕು. ಸೊ ಗೈಸ್, ಶಾಪಿಂಗ್ ಮಾಡೋಕ್ಕೆ ಬಂದ ಇದ್ದೀವಿ. ಸೊ ಇಲ್ಲಿ ಶಾಪಿಂಗಲ್ಲಿ ಯಾವ ಡ್ರೆಸ್ಸಸ್ ತೊಗೊಬೇಕು ಅಂತ ನೋಡಬೇಕು. ಪರವಾಗಿಲ್ಲ, ಚೆನ್ನಾಗಿರೋದು ಒಂದಷ್ಟಿದೆ. ಸ್ಮಾಲ್ ಥಿಂಗ್ಸ್ನ ತೊಗೊಳೋಣ. ಇಷ್ಟು ಇಲ್ಲಿ ನೋಡಿ, ಮನೆಯಲ್ಲಿ ಝುಡಿಯೋ ಟ್ಯಾಗ್ ಹಾಕಿದ್ದಾರೆ ಡ್ರೆಸ್ಸಸ್ಗಳಿಗೆ. ವಾವಲ್ಲ. ವಿ ಹ್ಯಾವ್ ಟೇಕನ್ 1 2 3 4 ಬ್ಯಾಗ್ಸ್. ವಾಹ್, ಚಳಿ. ಬಟ್ ಶಾಪಿಂಗ್ ಇಸ್ ಮಸ್ಟ್. ಏನೇನು ಸಿಗುತ್ತೆ, ಆಲ್ ಗುಡ್ ಥಿಂಗ್ಸ್ ಓನ್ಲಿ. ಸೊ ಗೈಸ್, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದ್ವಿ ರೂಮ್ಗೆ. ವೆರಿ ಲಾಂಗ್ ಡೇ, ವೆರಿ ಲಾಂಗ್ ಡೇ. ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದ್ವಿ. ತುಂಬ ಖುಷಿ ಆಯಿತು. ತುಂಬ ಸಕ್ಕತ್ತಾಗಿತ್ತು. ಆ್ಯಂಡ್ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇದೆ. ಸೊ ನಾವು ಅರ್ಲಿ ಮಾರ್ನಿಂಗ್ ಇಲ್ಲ, ಸೊ ನಾಳೆ 6 ಬಿಕಾಸ್ ನಾಳೆ ಇಲ್ಲಿಂದ ಮನಾಲಿಂದ ಡೈರೆಕ್ಟ್ ಫ್ಲೈಟ್ಸ್ ಇರಲ್ಲ. ವಿ ಹ್ಯಾವ್ ಟು ಗೋ ಟು ಚಂಡೀಗರಿಗೆ ಹೋಗೋಕ್ಕೆ 8 hours ಬೇಕು. ಸೊ ಬೆಳಗ್ಗೆ ಬೇಗ ಎದ್ದು ವಿ ಹ್ಯಾವ್ ಟು ಗೋ ಟು ಚಂಡೀಗರ್. 4 o'clock ರೀಚ್ ಆಗ್ತೀವಿ ಈವ್ನಿಂಗ್. ಆ್ಯಂಡ್ ಅಲ್ಲಿ ನಮಗೆ ಫ್ಲೈಟ್ ಚಂಡೀಗರಲ್ಲಿ 6 o'clock ಸೊ ಬೆಳಗ್ಗೆ ಬೇಗ ಎದ್ದೋಬೇಕು. ಆ್ಯಂಡ್ ಇಟ್ ವಾಸ್ ಅ ಬ್ಯೂಟಿಫುಲ್ ನ್ಯೂ ಇಯರ್. ಆ್ಯಂಡ್ ಮನಾಲಿ ಈಸ್ ವೆರಿ ಬ್ಯೂಟಿಫುಲ್. ಐ ಆಮ್ ಲವಿಂಗ್ ಇಟ್, ಟು ಬಿ ವೆರಿ ಆನೆಸ್ಟ್. ಹಳ್ಳಿ ಪವರ್ ಆದಮೇಲೆ ಐ ಥಿಂಕ್ ಐ ನೀಡೆಡ್ ದಿಸ್ ಬ್ರೇಕ್, ಮಚ್ ನೀಡೆಡ್ ಬ್ರೇಕ್ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು. ಆ್ಯಂಡ್ ಇದೇ ಥರ ಹೊಸ ವರ್ಷ ಎಲ್ಲರ ಲೈಫಲ್ಲೂ ತುಂಬ ಖುಷಿ ಕೊಡಲಿ. ಗುಡ್ ನೈಟ್ ಆ್ಯಂಡ್ ಒನ್ಸ್ ಅಗೈನ್ ಹ್ಯಾಪಿ ನ್ಯೂ ಇಯರ್. ಗುಡ್ ಮಾರ್ನಿಂಗ್ ಗಾಯ್ಸ್. ವೆಕೇಶನ್ ಎಲ್ಲ ಮುಗೀತು. ಇವಾಗ ವಾಪಸ್ ಬ್ಯಾಂಗ್ಳೂರಿಗೆ ಹೊರಡಬೇಕು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ವಿ ಹ್ಯಾವ್ ಟು ಟೇಕ್ ಬಸ್ ಆ್ಯಂಡ್ ವಿ ಹ್ಯಾವ್ ಟು ಲೀವ್. ಸೊ ಗೈಸ್, ವೆಕೇಶನ್ ಎಲ್ಲ ಮುಗಿಸ್ಕೊಂಡು ವಿ ಹ್ಯಾವ್ ಕಮ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಏರ್ಪೋರ್ಟ್. ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಳಕ್ಕೆ ಬಂದಿದ್ದೀವಿ. ಇಟ್ ವಾಸ್ ಅಮೇಝಿಂಗ್ ವೆಕೇಶನ್. ಆ್ಯಂಡ್ ಇನ್ನೂ ತುಂಬ ವ್ಲಾಗ್ಸ್ ಬರುತ್ತೆ, ತುಂಬ ವೀಡಿಯೋಸ್ ಬರುತ್ತೆ. ಆ್ಯಂಡ್ ಈ ಥರನೇ ಸಪೋರ್ಟ್ ಮಾಡಿ, ತುಂಬ ಪ್ರೀತಿ ಕೊಡಿ ಅಂತ ಹೇಳ್ತಾ, ಲೈಕ್, ಶೇರ್, ಸಬ್ಸ್ಕ್ರೈಬ್, ಆಮೇಲೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಈ ನಿಮ್ಮ ಪ್ರೀತಿಯ ಗಾಣ್ವಿಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ತಾ, ಹ್ಯಾವ್ ಅ ಗುಡ್ ಡೇ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.